ಮೀನ ಲಗ್ನ ಮೀನ ರಾಶಿಯವರಿಗೆ ಗುರು ಆತ್ಮ ಮತ್ತು ಅಸ್ತಿತ್ವದ ಅಧಿಪತಿ. ಮನಸ್ಸು, ದೇಹ ಮತ್ತು ಚಾರಿತ್ರ್ಯದ ಒಡೆಯನಾಗಿ ಜೀವನದುದ್ದಕ್ಕೂ ನಿಮ್ಮನ್ನು ಕಾಪಾಡೋದು ಇದೇ ಗುರು. ವೃತ್ತಿ, ಸಮಾಜದಲ್ಲಿ ಗೌರವ, ಇದೆಲ್ಲದರ ಹಿಂದೆ ಕೆಲಸ ಮಾಡೋದು ಇದೇ ಗುರು. ಎಸ್, ಗುರು ನಿಮ್ಮ ಲಗ್ನಾಧಿಪತಿ, ಜೊತೆಗೆ ನಿಮ್ಮ ಕರ್ಮಾಧಿಪತಿ. ಈ 11 ರಾಶಿಗಳಿಗಿಂತ ನಿಮ್ಮ ರಾಶಿಗೆ ಅಂದರೆ ಗುರು ಒಂದು ಪವಿತ್ರವಾದ ಸಂಬಂಧವನ್ನು ಹೊಂದುತ್ತಾರೆ. ಇಂಥ ಗುರುವಿನ ಒಂದು ಸ್ಥಾನ ಬದಲಾವಣೆಯಿಂದ 1 ವರ್ಷಗಳ ಕಾಲ ನಿಮ್ಮ ಬದುಕಿನಲ್ಲಿ ಹಲವಾರು ಬದಲಾವಣೆಗಳು ಎದುರಾಗುತ್ತೆ. ಸೊ ಏನೆಲ್ಲ ಬದಲಾವಣೆಗಳಿವೆ ಅನ್ನೋದನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಗೋಚಾರದಲ್ಲೇನೋ ಗ್ರಹಗಳು ಒಂದಷ್ಟು ಫಲಗಳನ್ನು ಕೊಡಬೇಕು, ಬಟ್ ಅದು ನಮಗೆ ಸಿಗಬೇಕು ಅಂದರೆ ನಮ್ಮ ಜಾತಕದಲ್ಲಿ ಗ್ರಹಗಳ ಬಲ ಚೆನ್ನಾಗಿರಬೇಕು, ಜೊತೆಗೆ ದಶಾಭುಕ್ತಿಯು ಕೂಡ ನಮಗೆ ಸಪೋರ್ಟ್ ಮಾಡಬೇಕು. ಓಕೆ, ಗೋಚಾರದ ಫಲಗಳೇನು ಅನ್ನೋದಾದರೂ ತಿಳ್ಕೊಬೇಕಲ್ಲ. ಸೊ ಅದಕ್ಕಾದರೂ ವಿಡಿಯೋ ನೋಡಿ. ಓವರಾಲ್ ಮೀನ ಲಗ್ನ ಮೀನ ರಾಶಿಯವರಿಗೆ 1 ವರ್ಷಗಳ ಕಾಲ ಗುರು ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಕರ್ಮ ಅಂದರೆ ನಿಮ್ಮ ಏನು ವೃತ್ತಿ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಹಲವಾರು ಬದಲಾವಣೆಗಳನ್ನು ತಂದುಕೊಡ್ತಾರೆ. ಎಸ್, ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವ ಗುರು 2026 ಜೂನ್ 2ನೇ ತಾರೀಕು ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾರೆ. ಸೊ ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ಸ್ಥಾನ, ನಿಮಗೆ ಅದು ಪೂರ್ವ ಪುಣ್ಯ ಸ್ಥಾನ, ಪಂಚಮ ಸ್ಥಾನ. ಸೊ ಅಲ್ಲಿಂದ ನಿಮ್ಮ ಭಾಗ್ಯಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಾರೆ, ನಿಮ್ಮ 11ನೇ ಮನೆ ಲಾಭಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಾರೆ, ಅದರ ಜೊತೆಗೆ ನಿಮ್ಮ ಲಗ್ನಕ್ಕೂ ಕೂಡ ದೃಷ್ಟಿಯನ್ನು ಕೊಡ್ತಾರೆ. ಸೊ ಲಗ್ನಕ್ಕೆ ಗುರುವಿನ ದೃಷ್ಟಿ ಬಿದ್ದರೆ ಅದೊಂದು ರೀತಿ ಕೋಟಿ ದೋಷಗಳನ್ನು ನಿವಾರಣೆ ಮಾಡುತ್ತಂತೆ. ಹಾಗಾಗಿ ನಿಮ್ಮ ದೋಷಗಳೆಲ್ಲ ನಿವಾರಣೆಗಳಾಗುತ್ತೆ, ನಿಮ್ಮ ಸಂಕಷ್ಟಗಳು ಕೂಡ ದೂರ ಆಗುತ್ತೆ. ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಿಮಗೆ ಹಲವಾರು ಬದಲಾವಣೆಗಳು ಖಂಡಿತ ಕಾಯ್ತಾ ಇರುತ್ತೆ ಈ 1 ವರ್ಷಗಳ ಕಾಲ. ಅದರ ಜೊತೆಗೆ ನಿಮ್ಮ ವ್ಯಕ್ತಿತ್ವ, ತೇಜಸ್ಸು ಎಲ್ಲವೂ ಇಂಪ್ರೂವ್ ಆಗುವಂತಹ ಸಮಯ. ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಓಕೆ, ಈಗ ನಿಮಗೆ ಪಂಚಮ ಸ್ಥಾನ ಗುರು ಅಲ್ಲಿ ಉಚ್ಚ ಸ್ಥಾನದಲ್ಲಿ ಕುಂತಿದ್ದಾರೆ. ಸೊ ಇದರ ಅರ್ಥ ಒಂದು ಕಡೆ 5ನೇ ಮನೆಯಲ್ಲಿ ಕುಂತಿದ್ದಂತಹ ಗುರು ನಿಮ್ಮ ಕರ್ಮಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬದಲಾವಣೆಗಳನ್ನು ತರ್ತಾರೆ. ಎಸ್, 5ನೇ ಮನೆ ಅಂದರೆ ಸೃಷ್ಟಿಯ ಉಗಮ ಸ್ಥಾನ, ಜ್ಞಾನದ ವಿಸ್ತರಣೆ, ಕ್ರಿಯೇಟಿವಿಟಿ, ಇದೆಲ್ಲವನ್ನು ಇಲ್ಲಿ ನೋಡ್ತೀವಿ. ಹಾಗಾಗಿ ನಿಮ್ಮ ಕರ್ಮಾಧಿಪತಿ ಪಂಚಮ ಸ್ಥಾನದಲ್ಲಿ ಅದು ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದರಿಂದ ನಿಮ್ಮ ತಲೆಗೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ಐಡಿಯಾಗಳು ಬರ್ತವೆ. ಅದನ್ನು ಸರಿಯಾಗಿ ಬಳಸ್ಕೊಂಡರೆ ಈ 1 ವರ್ಷಗಳ ಕಾಲ ನಿಮ್ಮ ಪ್ರೊಫೈಲ್ ಇನ್ನೊಂದು ಹಂತಕ್ಕೆ ಹೋಗುತ್ತೆ, ಗೌರವ ಜಾಸ್ತಿ ಆಗುತ್ತೆ, ಆರ್ಥಿಕ ಲಾಭಗಳಾಗ್ತದೆ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀವೊಬ್ಬ ಗಾರೆ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ದೊಡ್ಡ ಉದ್ಯಮಿ ಆಗಿರಬಹುದು, ಸರ್ಕಾರಿ ವಲಯದಲ್ಲಿರಬಹುದು, ರಾಜಕಾರಣಿಗಳಾಗಿರಬಹುದು, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು, IT ಉದ್ಯೋಗಿ ಆಗಿರಬಹುದು. ನಿಮ್ಮೆಲ್ಲರಿಗೂ ಹೊಸ ಹೊಸ ಐಡಿಯಾಗಳು ಬಂದೇ ಬರ್ತದೆ. ಗಾರೆ ಕೆಲಸ ಮಾಡೋರು ಅವರ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೊಳ್ತಾರೆ. ಏನೋ ಒಂದು ಟೆಕ್ನಿಕನ್ನು ಬಳಸಿ ಅಥವಾ ಅವರು ತಲೆಗೆ ಬಂದಂಥ ಐಡಿಯಾವನ್ನು ಬಳಸಿ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಎಲ್ಲರ ಗಮನ ಅವರ ಮೇಲೆ ಬೀಳುತ್ತೆ, ಅವಕಾಶಗಳು ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಗುರು 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ನಿಮ್ಮ 10ನೇ ಮನೆಯನ್ನು ಆ್ಯಕ್ಟಿವ್ ಮಾಡೋದು. ಸೊ ಹಾಗಾಗಿ ನಿಮ್ಮ ತಲೆಗೆ ಏನೇನು ಐಡಿಯಾಗಳು ಬರ್ತಾವೋ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಈ ಒಂದು ಸಮಯವನ್ನು ಸರಿಯಾಗಿ ಬಳಸ್ಕೊಂಡ್ರೆ ನಿಮ್ಮ ಕಾರ್ಯಕ್ಷೇತ್ರ ವೃದ್ಧಿ ಆದಂಗೆ. ಅದು ವ್ಯಾಪಾರದಲ್ಲಿರಲಿ, ಕೆಲಸ ಮಾಡುವಂತಹ ವಿಚಾರಗಳಲ್ಲಿರಲಿ, ಸರಿಯಾಗಿ ಬಳಸ್ಕೊಳ್ಳಿ. ಇನ್ನು ಅದೇ ರೀತಿ 5ನೇ ಮನೆಯನ್ನು ಪೂರ್ವ ಪುಣ್ಯಸ್ಥಾನ ಅಂತ ಹೇಳ್ತೀವಿ. ನೀವು ಈ ಹಿಂದೆ ಮಾಡಿದಂತಹ ಪುಣ್ಯದ ಕೆಲಸಗಳು, ನಿಮ್ಮ ಪೂರ್ವಜರು ಮಾಡಿದಂತಹ ಪುಣ್ಯದ ಕೆಲಸಗಳು ಈಗ ನಿಮ್ಮನ್ನು ಕೈ ಹಿಡಿತವೆ. ಸೊ ಅದರಿಂದನೂ ಕೂಡ ನಿಮ್ಮ ವೃತ್ತಿಯಲ್ಲಿ ಹಲವಾರು ಏಳಿಗೆಯನ್ನು ನೀವು ಕಾಣ್ತೀರಾ. ಅದೇ ರೀತಿ 5ನೇ ಮನೆಯನ್ನು ಸಂತಾನದ ವಿಚಾರಕ್ಕೂ ಕೂಡ ನಾವು ನೋಡ್ತೀವಿ. ಆದರೆ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ, ಕಾರಕೋ ಭಾವನಾಶಾಯ, ಅಂದರೆ ಗುರು ಸಂತಾನದ ಕಾರಕವೂ ಹೌದು. 5ನೇ ಮನೆಯಲ್ಲಿ ಕುಂತು ಆ ಭಾವವನ್ನು ನಾಶ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಉಚ್ಚ ಸ್ಥಾನದಲ್ಲಿರುವುದರಿಂದ
ಸ್ವಲ್ಪ ಈ ದೀರ್ಘಕಾಲದಿಂದ ನೀವು ಸಂತಾನಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದರೆ, ಅದರಲ್ಲಿ ಶುಭ ಸುದ್ದಿಗಳು ನೀವು ಕೇಳದೇ ಇದ್ದರೆ, ಈ 1 ವರ್ಷದಲ್ಲಿ ನಿಮ್ಮ ಮನೆಯಲ್ಲೂ ಕೂಡ ಮಗುವಿನ ಅಳುವಿನ ಸದ್ದು, ನಗುವಿನ ಸದ್ದನ್ನು ಕೇಳ್ತೀರಾ. ಶುಭ ಸುದ್ದಿಗಳಿವೆ. ಅದೇ ರೀತಿ 5ನೇ ಮನೆ ಷೇರು ಮಾರುಕಟ್ಟೆ, ಹೂಡಿಕೆ. ಸೊ ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಆಗ್ತೀರಾ. ನಿಮ್ಮ ಜ್ಞಾನ ಅದ್ಭುತವಾಗಿ ವರ್ಕ್ ಆಗುತ್ತೆ. ಆದರೆ ಜೂಜಿಗೆ ಇದನ್ನು ಬಳಸ್ಕೊಂಡರೆ ಅಲ್ಲಿ ಗುರು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾರೆ. ಲಾಟ್ರಿ ಅಥವಾ ಗ್ಯಾಮ್ಲಿಂಗ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋದರೆ ನಿಮ್ಮ ಹಣ ಮಲ್ಟಿಪಲ್ ಆಗಲ್ಲ, ಬದಲಾಗಿ ನಿಮ್ಮ ಬ್ಯಾಂಕಲ್ಲಿರುವ ಹಣ ಕಳೆದುಕೊಳ್ತೀರಾ, ಖಾಲಿ ಆಗುತ್ತೆ. ಸೊ ಜವಾಬ್ದಾರಿತವಾಗಿ ಸ್ವಲ್ಪ ರಿಸ್ಕ್ ತಗೊಂಡು ಲಾಂಗ್ ಟರ್ಮ್ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಗುರು ಖಂಡಿತ ಲಾಭವನ್ನು ತಂದು ಕೊಡ್ತಾರೆ. ಅದೇ ರೀತಿ 5ನೇ ಮನೆ ಮಕ್ಕಳ ವಿಚಾರ. ನಿಮ್ಮ ಮಕ್ಕಳಿಂದ ನಿಮಗೆ ಗೌರವ ಪ್ರಾಪ್ತಿಯಾಗುತ್ತೆ. ಅವರ ಎಜುಕೇಷನ್ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಒಳ್ಳೆಯ ಮಾರ್ಗದರ್ಶಕರು ಅವರಿಗೆ ಸಿಗ್ತಾರೆ, ಒಳ್ಳೆಯ ಶಿಕ್ಷಕರು ಸಿಗ್ತಾರೆ. ಶಾಲೆಗಳು ಬದಲಾಗಿ ಮಕ್ಕಳ ಎಜುಕೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ 5ನೇ ಮನೆಯಿಂದ ನಿಮಗೆ ಗುರು ತಂದು ಕೊಡ್ತಾ ಇರುವ ಲಾಭಗಳು. ಅದೇ ರೀತಿ 5ನೇ ಮನೆ ಕಲೆ, ಸಾಹಿತ್ಯ, ಜ್ಯೋತಿಷ್ಯ ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ನೀವು ಜನಪ್ರಿಯತೆಯನ್ನು ಗಳಿಸ್ತೀರಾ. ಸಿನಿಮಾ ನಟರಿರಬಹುದು, ನಿರ್ದೇಶಕರಿರಬಹುದು, ಸಾಹಿತಿಗಳಿರಬಹುದು, ಎಲ್ಲರಿಗೂ ಕೂಡ ಈಗ ಜನಪ್ರಿಯತೆಯನ್ನು ಗಳಿಸಿಕೊಳ್ಳುವಂತಹ ಸಮಯ. ಗುರುವಿನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗುರು ತಾನಿದ್ದ ಮನೆಗಿಂತ ತಾನು ದೃಷ್ಟಿ ಹಾಕುವಂತಹ ಮನೆಗಳಿಗೆ ಹೆಚ್ಚು ಬೆಳಕನ್ನು ಕೊಡ್ತಾರೆ ಅಂತ. ಈಗ ನಿಮ್ಮ 9ನೇ ಮನೆಗೆ ಗುರುವಿನ 5ನೆಯ ದೃಷ್ಟಿ ಬೀಳುತ್ತೆ. ವೃಶ್ಚಿಕ ರಾಶಿ ಅಧಿಪತಿ ಕುಜ ಮತ್ತು ಗುರುವಿಗೂ ಒಳ್ಳೆಯ ಸಂಬಂಧ ಇದೆ. ಹಾಗಾಗಿ ನಿಮ್ಮ ಭಾಗ್ಯಸ್ಥಾನ ಆಕ್ಟಿವೇಟ್ ಆಗುತ್ತೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಚೇತರಿಕೆ, ತಂದೆ ಕಡೆಯಿಂದ ಬರಬೇಕಾದಂತಹ ಆಸ್ತಿ ಬರುತ್ತೆ, ಅವರಿಂದ ನೆರವು ಸಿಗುತ್ತೆ. ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮ್ಮ ಬಾಸ್ ನಿಮ್ಮ ಪರವಾಗಿ ಇರ್ತಾರೆ. ರಾಜಕಾರಣಿಗಳಿಗೆ ಹೈಕಮಾಂಡ್ ನಿಮ್ಮ ಪರವಾಗಿರುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ಮೇಲ್ದರ್ಜೆಯ ಅಧಿಕಾರಿಗಳಿಂದ ಸಪೋರ್ಟ್ ಸಿಗುತ್ತೆ. ಒಟ್ಟಾರೆ 9ನೇ ಮನೆಯನ್ನು ಗುರು ದೃಷ್ಟಿ ಹಾಕ್ತಾ ನಿಮ್ಮನ್ನು ಆ ಮನೆಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅದೇ ರೀತಿ 9ನೇ ಮನೆ ದೂರದ ಪ್ರಯಾಣವನ್ನು ಸೂಚಿಸುತ್ತೆ. ವರ್ಗಾವಣೆಯನ್ನು ಬಯಸ್ತಾ ಇರೋರಿಗೆ ನೀವು ಅಂದುಕೊಂಡಂತಹ ಸ್ಥಳಕ್ಕೆ, ನೀವು ಅಂದುಕೊಂಡಂತಹ ಪೋಸ್ಟ್ಗೆ ಬಡ್ತಿ ಸಿಗುತ್ತೆ, ವರ್ಗಾವಣೆ ಸಿಗುತ್ತೆ. ಹೊಸದಾಗಿ ಕೆಲಸ ಹುಡುಕೋರಿಗೆ ಡೆಫಿನೆಟ್ಲಿ ಒಳ್ಳೆಯ ಜಾಬ್ ಸಿಗುತ್ತೆ. ವಿದೇಶದಲ್ಲಿ ಎಜುಕೇಷನ್ ಟ್ರೈ ಮಾಡ್ತಾ ಇದ್ದೀರಾ, ಅಲ್ಲಿ ಹೋಗಿ ಎಜುಕೇಷನ್ ಮಾಡಬೇಕು ಅಂತ, ಅಲ್ಲಿದ್ದ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ವಿದೇಶದಲ್ಲಿ ಕೆಲಸ ಟ್ರೈ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಒಳ್ಳೆಯ ಅಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ಬಿಸ್ನೆಸ್, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರೋರು, ಇಲ್ಲಿದ್ದುಕೊಂಡು ವಿದೇಶಕ್ಕೆ ಕನೆಕ್ಟ್ ಆಗಿರೋರು, ನಿಮಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಓವರಾಲ್ ನಿಮ್ಮ ಭಾಗ್ಯದ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬಿದ್ದು ಆ ಮನೆಯನ್ನು ವೃದ್ಧಿ ಮಾಡ್ತಾ ಇದ್ದಾರೆ. ಸೊ ಆಯಾ ವಿಚಾರಗಳಲ್ಲಿ ನಿಮಗೆ ಲಾಭಗಳು ಖಂಡಿತ ಸಿಗುತ್ತೆ. ಇದೇ ಸಂದರ್ಭದಲ್ಲಿ ಇದನ್ನು ಪ್ರಾಯೋಗಿಕ ಪರಿಹಾರ ಅಂತ ಅಂದುಕೊಳ್ಳಿ. 9ನೇ ಮನೆ ಸ್ವಲ್ಪ ನೀವು ಈ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸೋದು, ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡೋದು, ದೊಡ್ಡ ದೊಡ್ಡ ಗುರುಗಳನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದ ಪಡೆದುಕೊಳ್ಳೋದು, ಇದನ್ನೆಲ್ಲ ಮಾಡಿದ್ರೆ ಗುರುವಿನ ಆಶೀರ್ವಾದ ಇನ್ನೂ ಹೆಚ್ಚಾಗತ್ತೆ. ಇನ್ನು ಇದೇ ಗುರು ಮಕರಕ್ಕೆ ದೃಷ್ಟಿಯನ್ನು ಕೊಡ್ತಾರೆ. ಮಕರ ನಿಮಗೆ 11ನೇ ಮನೆ. ನಿಮ್ಮ ನೆಟ್ವರ್ಕ್ ಇಂಪ್ರೂವ್ ಆಗೋದಕ್ಕೆ ಗುರು ತುಂಬ ಸಪೋರ್ಟ್ ಮಾಡ್ತಾರೆ. ಹಿರಿಯರ ಪರಿಚಯ ಆಗುತ್ತೆ. ಅವರ ಮಾರ್ಗದರ್ಶನದಿಂದ ಹಲವಾರು ಲಾಭಗಳನ್ನು ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಮಾಡ್ಕೊಳ್ತೀರಾ. 11ನೇ ಮನೆ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳುವಂತಹ ಸ್ಥಾನ. ಹಾಗಾಗಿ ತುಂಬ ದಿನದಿಂದ ಯಾವುದೋ ಒಂದಷ್ಟು ವಿಚಾರಗಳನ್ನು ನೀವು ಅಂದುಕೊಳ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲೇ, ಅದು ಆಗ್ತಾ ಇರಲಿಲ್ಲ. ಈಗ ಗುರುವಿನ ದೃಷ್ಟಿ ಬಿದ್ದು ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂತಹ ಕಾಲ. ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಲಿ. ಒಟ್ಟಾರೆ ಪ್ರಭಾವಿ ವ್ಯಕ್ತಿಗಳು ಪರಿಚಯ ಆಗ್ತಾರೆ. ನಿಮ್ಮ ಸ್ನೇಹ ಬಳಗ ದೊಡ್ಡದಾಗುತ್ತೆ. ಯಾರೇ ಪರಿಚಯ ಆದರೂ ಅವರಿಂದ ಲಾಭ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಇನ್ನು ನಿಮ್ಮ ಲಗ್ನಕ್ಕೆ ದೃಷ್ಟಿಯನ್ನು ಕೊಡ್ತಾರೆ. ಎಸ್, ನಿಮ್ಮ ತೇಜಸ್ಸು ಹೆಚ್ಚಾಗುವಂತಹ ಸಮಯ. ನಿಮ್ಮ ವರ್ಚಸ್ಸು ಹೆಚ್ಚಾಗುತ್ತೆ. ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತೆ. ನಿಮ್ಮ ಹಲವಾರು ವಿಚಾರಗಳು ಸಮಾಜಕ್ಕೆ ಮಾದರಿಯಾಗುತ್ತೆ. ನೀವು ತೆಗೆದುಕೊಳ್ಳುವಂತಹ ದೃಢ ನಿರ್ಧಾರಗಳಿರಬಹುದು, ಇತರರನ್ನು ಮಾರ್ಗದರ್ಶನ ಮಾಡೋದಿರಬಹುದು, ಇದು ಎಲ್ಲವೂ ಕೂಡ ಸಮಾಜಕ್ಕೆ ಮಾದರಿ ಆಗುವಂತಹ ವಿಚಾರಗಳಲ್ಲಿ ತೊಡಗಿಸಿಕೊಂಡು
ನಿಮ್ಮ ಮೇಲೆ ಗೌರವ ಹೆಚ್ಚಾಗುವಂತೆ ನೀವೇ ನಡೆದುಕೊಳ್ತೀರ ಈ ಒಂದು ವರ್ಷ. ಗುರು ಆ ರೀತಿ ನಿಮ್ಮನ್ನು ಮಾಡ್ತಾರೆ. ಸೊ ಇದಿಷ್ಟು ಮೀನ ರಾಶಿಯವರಿಗೆ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಗುರು ಕೊಡ್ತಾ ಇರುವ ಫಲಗಳು. ಓಕೆ, ಇನ್ನು ನಕ್ಷತ್ರಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಶುರು ಮಾಡಿ ಪುಷ್ಯ ನಕ್ಷತ್ರಕ್ಕೆ ಬರ್ತಾರೆ. ಪುಷ್ಯ ನಕ್ಷತ್ರದ ಅಧಿಪತಿ ಶನಿಯ ಮನೆಗಳನ್ನು ಕೂಡ ವೃದ್ಧಿ ಮಾಡ್ತಾರೆ. ಮಕರ ರಾಶಿ ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ 11ನೇ ಮನೆ, ಅದೇ ರೀತಿ ನಿಮ್ಮ 12ನೇ ಮನೆ ಕುಂಭರಾಶಿ. ಸೊ ಅಲ್ಲಿಯ ವಿಚಾರಗಳಿಗೂ ಕೂಡ ಸ್ವಲ್ಪ ಒಳ್ಳೆಯ ವ್ಯಯಗಳಾಗೋ ರೀತಿ ನೋಡ್ಕೊಳ್ತಾರೆ. ಅಂದರೆ ಪುಷ್ಯ ನಕ್ಷತ್ರಕ್ಕೆ ಬಂದಾಗ ಒಂದಷ್ಟು ಗುಡ್ ಇನ್ವೆಸ್ಟ್ಮೆಂಟ್ಗಳು ಆಗಬಹುದು, ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ನಡೆಯಬಹುದು, ಒಂದಷ್ಟು ವೆಹಿಕಲ್ಸ್ ಅಂದರೆ ವೆಹಿಕಲ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಗ್ರೇಡ್ ಅಲ್ಲಿ ಖರ್ಚಾಗೋದು, ಇದನ್ನೆಲ್ಲ ಮಾಡ್ತೀರಾ. ಇನ್ನು ಆಶ್ಲೇಷ ನಕ್ಷತ್ರಕ್ಕೆ ಸಂಚಾರ ಶುರು ಮಾಡ್ತಾರಲ್ಲ, ಆಗ ಸ್ವಲ್ಪ ಬಿಸ್ನೆಸ್ಸಲ್ಲಿ ಇನ್ನೂ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ಸನ್ನು ಕಾಣ್ತೀರಾ. ಸೊ ಇದಿಷ್ಟು ಗುರು 1 ವರ್ಷಗಳ ಕಾಲ ನಿಮಗೆ ನಿಮ್ಮನ್ನು ಕಾಪಾಡ್ತಾರೆ, ನಿಮಗೆ ಬಲ ಕೊಡ್ತಾರೆ. ಸೊ ನಿಮ್ಮನ್ನು ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯನ್ನಾಗಿ ರೂಪಿಸ್ತಾರೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.